ನ್ಯಾಯಾಲಯಕ್ಕಿಂತ ಪರಮೇಶ್ವರ್ ಅವರು ದೊಡ್ಡವರಾಗಲಿಕ್ಕೆ ಸಾಧ್ಯವೂ ಇಲ್ಲ. ನ್ಯಾಯಾಲಯ ಈಗಾಗಲೇ 15 ಪ್ರಕರಣಗಳನ್ನು ಖುಲಾಸೆ ಮಾಡಿದೆ. ಖುಲಾಸೆ ಮಾಡಿದ ಮೇಲೆ ಅದಕ್ಕಿಂತ ಇವರು ದೊಡ್ಡವರಾ? ಇವರು ಅದಕ್ಕಿಂತ ದೊಡ್ಡವರಾಗಕ್ಕಾಗತ್ತಾ? ಖುಲಾಸೆ ಮಾಡಿದೆ. 31 ವರ್ಷದ ನಂತರ ರಾಮ ಮಂದಿರದ ಪ್ರಕರಣವನ್ನು ಮತ್ತೆ ಕೆದಕಿ ಈಗ ಬಂಧಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ನಿಮ್ಮಂಥವ್ರು ಮುಂದೆ ಆಗಬಾರ್ದು. ಪರಮೇಶ್ವರ್ ಅವರೇ, ನಿಮ್ಮ ಬಗ್ಗೆ ಜನರು ಒಂದಷ್ಟು ಒಳ್ಳೆಯ ಗೌರವ ಇಟ್ಕೊಂಡಿದ್ದಾರೆ. ನೀವು ಹೀಗೆ ಮಾತಾಡ್ತಾ ನಿಮ್ಮ ಇಲಾಖೆ ಮಾಡಿದ ತಪ್ಪನ್ನು ಸಮರ್ಥಿಸ್ಕೊಡ್ತಾ ನೀವು ಜನರ ಒಂದು ಆಕ್ರೋಶಕ್ಕೆ ಕಂಗಣ್ಣಿಗೆ ಗುರಿಯಾಗಬೇಡಿ. ಯಾಕೆ ಅಂತಂದರೆ ನಿಮ್ಮಿಂದ ಇಂಥ ಹೇಳಿಕೆಗಳನ್ನು ನಿರೀಕ್ಷೆ ಮಾಡಿಲ್ಲ. ನೀವು ಈಗ ಬಂಧಿಸಿರೋದು ಯಾವ ಪ್ರಕರಣದಲ್ಲಿ ಬಂಧಿಸಿರೋದು? ಸರ್, ಕೋರ್ಟ್ ನಿರ್ದೇಶನದಂತೆ ಬಂಧಿಸಿವೆ ಅಂತ ಹೇಳ್ತಾರೆ. ಎಲ್ಲಿ ಯಾವ ನಿರ್ದೇಶನ ನೀಡಿದೆ? ಹಳೆ ಕೇಸುಗಳಲ್ಲಿ 31 ವರ್ಷ ಕಡಲೆಪುರಿ ತಿಂತಾ ಇದ್ರಾ? 31 ವರ್ಷ ಏನು ಕಡಲೆಪುರಿ ತಿಂತಾ ಇದ್ರೆ ಅವರು ಇನ್ವೆಸ್ಟಿಗೇಷನ್ ಆಫೀಸರ್, ಬಹುಶಃ 16 ಜನ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹಂಗಾದ್ರೆ ಏನು ಗೊತ್ತೇ ಇರಲಿಲ್ವಾ? ಈ ಶ್ರೀಕಾಂತ್ ಪೂಜಾರಿ ಏನು ದೇಶಾಂತರ ಹೋಗಿದ್ರಾ? ತಲೆಮರೆಸ್ಕೊಂಡಿರಲಿಲ್ಲ, ದೇಶಾಂತರ ಹೋಗಿರಲಿಲ್ಲ. ಹುಟ್ಟಿದ್ದು ಹುಬ್ಬಳ್ಳಿನಲ್ಲಿ, ಬೆಳೆದಿರೋದು ಹುಬ್ಬಳ್ಳಿನಲ್ಲಿ, ಇರೋದು ಹುಬ್ಬಳ್ಳಿನಲ್ಲಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಈ ರೀತಿ ಅವರ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಳ್ತಾರ. ಅವ್ರ ಉದ್ದೇಶ ಸ್ಪಷ್ಟ. ಈ ಸರ್ಕಾರದ DNA ಹಿಂದೂ ವಿರೋಧಿ DNA, ಹಿಂದೂ ಕಾರ್ಯಕರ್ತನ ಕಾರಣಕ್ಕೆ ಟಾರ್ಗೆಟ್ ಮಾಡಿರೋದು. ಅವ್ರನ್ನ ಈಗ ಬಂಧಿಸಿರೋದು ಯಾವ ಪ್ರಕರಣದಲ್ಲಿ? ಏನು ಅತ್ಯಾಚಾರದ ಕೇಸ್ನಲ್ಲ ಬಂಧಿಸಿರೋದು, ಕಳ್ತನದ ಕೇಸ್ನಲ್ಲ ಬಂಧಿಸಿರೋದು. ಈಗ ಬಂಧಿಸಿರೋ ಪ್ರಕರಣ ಅಯೋಧ್ಯೆ ಹಿನ್ನೆಲೆಯ ಗಲಭೆಗೆ ಸಂಬಂಧಿಸಿದಂತೆ. ಇವರೊಬ್ಬರೇನಾ ಹಿಂದೂ ಕಾರ್ಯಕರ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ನಾವು ಪರಮೇಶ್ವರ್ ಅವರು ಹಿಂದೂ ಕಾರ್ಯಕರ್ತರ ಬೆಳೆಸ್ಕೋಬೇಕು ಅಂತ ಬಯಸ್ತೀವಿ.